ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಲೈಫ್ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದೊಳಗೆ ನಾನು ಕ್ಲಾಸ್ 4 ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸಸ್ 4 ಅದರೊಳಗೆ ನಿಮಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು 4ನೇ ಕ್ಲಾಸು. ಎಂಬ್ರಾಯ್ಡ್ರಿದು 1, 2, 3 ಕ್ಲಾಸ್ ಒಳಗೆ ನಾನು ಮಿಷನ್ ಬಗ್ಗೆ ಆಯಿತು, ಬೇಸಿಕ್ ಮಟೀರಿಯಲ್ಸ್ ಆಯಿತು, ಕ್ಯಾನ್ವಾಸ್ ಬಗ್ಗೆ ಆಯಿತು, ಎಲ್ಲದರದ್ದು ಡೀಟೇಲ್ಸ್ ಆಗಿ ಮಿಷನ್ಗೆ ದಾರ ಯಾವ ರೀತಿ ಹಾಕೋದು, ಯಾವ್ಯಾವ ದಾರಗಳು ಯೂಸ್ ಮಾಡೋದು ಎಲ್ಲನೂ ಬೇಸಿಕ್ ಏನು ಇನ್ಫಾರ್ಮೇಷನ್ ಇರ್ತೈತಲ್ಲ ಕ್ಲಾಸ್ 1, 2, 3 ಒಳಗೆ ಹೇಳ್ಕೊಟ್ಟಿನಿ. ಈಗ ಕ್ಲಾಸ್ 4 ಒಳಗೆ ನಾವು ಇನ್ನು ಬೇಸಿಕ್ ಸ್ಟಿಚಸ್ ಏನೇನು ಬರ್ತಾವೆ ಎಂಬ್ರಾಯ್ಡ್ರಿ ಒಳಗೆ ಎಲ್ಲನೂ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನನಗೆ ಎಷ್ಟು ಬರ್ತದಲ್ಲ ಅಷ್ಟು ನಿಮ್ಗೆ ಕಂಪ್ಲೀಟಾಗಿಯೇ ಬಂದದ್ದನ್ನೇ ನಾನು ಕಂಪ್ಲೀಟಾಗಿ ಕಲಿಸ್ಕೊಡ್ತೀನಿ. ನಾನು ಕಲ್ತೀನಿ ಎಂಬ್ರಾಯ್ಡ್ರಿ, ಅದಕ್ಕಂತೇಳಿ ನಿಮಗೂ ನಾನು ಹೇಳ್ಕೊಡಾಕತ್ತೀನಿ. ಫ್ರೀಯಾಗಿ ಎಲ್ಲರೂ ಕಲೀಲಿ ಅಂಥೇಳಿ ನನ್ನ ಉದ್ದೇಶ. ಹಿಂಗಾಗಿ ನಾನು ಬೇಸಿಕ್ನಿಂದನೇ ನಾನು ಏನು ಬೇಸಿಕ್ ಬರ್ತೈತಲ್ಲ ಅದರಿಂದನೇ ಸ್ಟಾರ್ಟ್ ಮಾಡೀನಿ. ಎಲ್ಲದ್ರದ್ದು ಮಿಷನ್ ಬಗ್ಗೆ ಹಿಡ್ಕೊಂಡು ಫುಲ್ ನೀವು ನೆಕ್ ಡಿಸೈನ್ಸ್ ಹಾಕು ತನಕನೂ ಇದು ಚಾನಲ್ ಒಳಗೆ ನಾನು ಎಲ್ಲ ಥರ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಓಕೆ, ಈಗ ನಾವು ನೆಕ್ಸ್ಟ್ ಡಿಸೈನ್ಸ್ಗೆ ಬರೋಣ. ಇದ್ರೊಳಗೆ ಬೇಸಿಕ್ ಸ್ಟಿಚಸ್ ಅಂದ್ರೆ ಯಾವ್ಯಾವ ಸ್ಟಿಚಸ್ಗೆ ಏನೇನು ಹೆಸರು ಹೇಳ್ತಾರೆ ಮತ್ತು ಅವು ಯಾವ ಥರ ಬರ್ತಾವೆ ಸ್ಟಿಚಸ್ಗಳು ಅವೆಲ್ಲನೂ ನಾನು ಈ ವಿಡಿಯೋದಾಗ ಹೇಳ್ಕೊಡ್ತೀನಿ. ಆಮೇಲೆ ರಿಂಗ್ ಯಾವ ಥರ ಬಟ್ಟೆಗೆ ಫಿಕ್ಸ್ ಮಾಡ್ಬೇಕಂತೇಳಿ ಎಲ್ಲನೂ ನಾನು ನಿಮ್ಗೆ ಕ್ಲಾಸ್ 1, 2, 3 ಒಳಗೆ ಹೇಳ್ಕೊಟ್ಟಿನಿ. ಈಗ ನಾನು ಈ ರಿಂಗ್ನ ಯಾವ ರೀತಿ ಫಿಟ್ ಮಾಡ್ಕೋಬೇಕಂತ ತೋರಿಸ್ಕೊಟ್ಟಿದ್ನಲ್ಲ, ಅದಕ್ಕೆ ನಾವು ಈ ರೀತಿಯಾಗಿ 1 ಇಂಚಿಗೆ ಬಿಟ್ಟು ಈ ರೀತಿಯಾಗಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ, ಗೆರೆ ಹಾಕೊಳ್ಳೋಣ. ಈಗ ಇಷ್ಟು ಲೈನ್ಸ್ ನಾವು ಹಾಕ್ಕೊಂಡಿವಿ. ಇದ್ರೊಳಗೆ ಸ್ಟಿಚ್ ಯಾವ್ಯಾವ ಹಾಕೋಣ ಅಂಥೇಳಿ ತೋರಿಸ್ತೀನಿ ನೋಡಿರಿ. ಈಗ ಫಸ್ಟಿಗೆ ನಾವು ಇದು ನೋಡಿರಿ ಈ ನಂಬರ 0ದೊಳಗೆ ಇರಬೇಕು. 0ದೊಳಗೆ ಇದ್ದಿಂದ ನಾನು ನಿಮ್ಗೆ ಒಂದು ಸ್ಟಿಚ್ ಹಾಕಿ ತೋರಿಸ್ತೀನಿ, ಅದಕ್ಕೆ ಏನಂತಾರ ಅಂತ ಹೇಳ್ತೀನಿ ನೋಡಿರಿ. ಈ ಫಸ್ಟಿಗೆ ಬಟನ್ ಆನ್ ಮಾಡೋಣ. ಈ ಥರ ಒಂದು ಸ್ಟಿಚ್ನ ನಾನು ಈಗ ನೋಡಿರಿ ಒಂದು ಸ್ಟಿಚ್ ಹಾಕಿ ತೋರಿಸೀನಿ. ಇದು ನಾರ್ಮಲ್ ನಾವೇನು ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ಲ ಅದೇ ಥರ ಸ್ಟಿಚ್ ಇದು. ಇದಕ್ಕೆ ನಾವು ಏನಂತೀವಿ ಅಂದರೆ ರನ್ನಿಂಗ್ ಸ್ಟಿಚ್ ಅಂತೀವಿ ಫ್ರೆಂಡ್ಸ. ಸ್ಯಾಟಿನ್ ಸ್ಟಿಚ್ ಏನಂತೀವಿ ಅಂದರೆ ಸ್ಯಾಟಿನ್. ಇದು ಜಿಗ್ಜಾಗ ಅಂದರೆ ಇಲ್ಲಿ ನಾವು ಈಗ 0 ನಂಬರ್ಲೆ ಹಾಕಿದ್ದು ರನ್ನಿಂಗ್ ಸ್ಟಿಚ್ಚ. ಈಗ 1, 2, 3, 4, 5 ಸೆಟ್ ಮಾಡಿ ನಾವು ಸ್ಯಾಟಿನ್ನ ಹಾಕೋಣ ಫ್ರೆಂಡ್ಸ್. ಈಗ ತೋರಿಸ್ತೀನಿ ನೋಡಿರಿ. ಫಸ್ಟ್ನೇದು ನಾವು 1 ನಂಬರ್ಗೆ ಇಲ್ಲಿ ಟೈಟ್ ಮಾಡೋಣ. ಇದನ್ನ ಫಸ್ಟ್ನೇದು 1 ನಂಬರ್ಗೆ ನಾವು ಲೆಗ್ ಮೂಮೆಂಟ್ ಯಾವುದನ್ನು ಮಾಡ್ತಾ ಇಲ್ಲ ಫ್ರೆಂಡ್ಸ. ಲೆಗ್ ಮೂಮೆಂಟ್ ಮಾಡೋ ಹೊತ್ನ್ಯಾಗ ತೋರಿಸ್ತೀನಿ ನಾನು ಮಂಡಿಯಿಂದ ಪ್ರೆಸ್ ಮಾಡ್ತಾ ಇಲ್ಲ. ಇದನ್ನು 1 ನಂಬರ 2 ನಂಬರ ಈ ರೀತಿ ಸೆಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ನಂತರ ನಾವು ಇವೆಲ್ಲ ಪ್ರಾಕ್ಟೀಸ್ 5 ನಂಬರ್ ತನಕ ನಮಗೆ ಪ್ರಾಕ್ಟೀಸ್ ಆಗಿಂದ ನೆಕ್ಸ್ಟ್ ನಾವು ಇದನ್ನು ಫುಲ್ಲ ಲೂಸ್ ಬಿಟ್ಬಿಡ್ಬೇಕು. ಆವಾಗ ನಾವು ಇದನ್ನು ಡಿಸೈನ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ಬರ್ತದೆ ಫ್ರೆಂಡ್ಸ್. ಈಗ ನೋಡಿರಿ 1 ನಂಬರ್ಲಿ ನಾನು ಸ್ಯಾಟಿನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ನಂಬರ್ಲೆ ಸ್ಯಾಟಿನ್ ಸ್ಟಿಚ್ ಹಾಕಿದ್ದಾಯಿತು. ಇನ್ನು 2 ನಂಬರ್ ಇಲ್ಲಿ ನೋಡ್ರಿ. 2 ನಂಬರ್ಗೆ ಇಲ್ಲಿ ಟೈಟ್ ಮಾಡೋಣ. ನೆಕ್ಸ್ಟ್ ನಂಬರ್ 2ನಲ್ಲಿ ಮಾಡಿರುವಂಥ ಸ್ಯಾಟಿನ್ನು. ಇನ್ನು ನಂಬರ್ 3
ಇದು ನೋಡಿರಿ 3 ನಂಬರ್ನಲ್ಲಿ ಹಾಕಿರುವಂಥ ಸ್ಯಾಟಿನ್ ಸ್ಟಿಚ್ಚು. ಇನ್ನು 4 ನಂಬರ್. ಇದು 4 ನಂಬರ್. ಇನ್ನು ನೆಕ್ಸ್ಟ್ 5. ಈಗ 5 ನಂಬರ್ ಲಾಸ್ಟ್ ನೋಡ್ರಿ ಇದು. ನೋಡಿ ಫ್ರೆಂಡ್ಸ್, ಇದು 0 ನಂಬರ್, ಇದು 1, ಇದು 2, 3, 4, 5. ಇವು 5 ಏನದ 0 1 2 3 4 5 ಇವು 5 ಏನದ ಸ್ಯಾಟಿನ್ ಸ್ಟಿಚ್ ಅದಾವಲ್ಲ ಈ ರೀತಿ ಬರ್ತಾವೆ ನೋಡ್ರಿ. ನಿಮ್ಗೆ ದಿಪ್ಪು ಬೇಕು ಅಥವಾ ತಿಳುವು ಬೇಕು ಅಂತಂದ್ರೆ ನಾವು ಏನು ಫ್ರೇಮ್ ಮೂವ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ಇಷ್ಟು ಈ ವಿಡಿಯೋದೊಳಗೆ ಇಷ್ಟು ಸಾಕು. ನೆಕ್ಸ್ಟ್ ಏನದ ಯಾವ್ಯಾವ ಬೇಸಿಕ್ ಡಿಸೈನ್ಸ್ ಬರ್ತಾವಲ್ಲ ಮತ್ತು ಕರ್ವ್ ಬಟನ್ಸ್, ಆಮೇಲೆ ಇನ್ನು ಯಾವ್ಯಾವ ಥರ ಏನೇನು ಬರ್ತಾವಲ್ಲ ಈ ರೀತಿ ಕ್ರಾಸ್, ಆಮೇಲೆ ಜಿಗ್ಜಾಗ್, ಯಾವ್ಯಾವ ಏನು ಬೇಸಿಕ್ ಡಿಸೈನ್ಸ್ ಬರ್ತಾವಲ್ಲ ಎಲ್ಲನೂ ನಾನು ನಿಮ್ಗೆ ನೆಕ್ಸ್ಟ್ ಒಂದೊಂದೇ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಹೋಗ್ತೀನಿ. ನಿಮ್ಗೆ ಫ್ರೀಯಾಗಿನೇ ಮಷಿನ್ ಎಂಬ್ರಾಯ್ಡ್ರಿ ಕಲಿಬೇಕು ಅಂತಿತ್ತು ಅಂದರೆ ನನ್ನ ಚಾನಲ್ನ ನೋಡಿ ಆಮೇಲೆ ಕಲೀರಿ ಫ್ರೆಂಡ್ಸ. ನಾನು ಒಂದೊಂದಾಗಿನೇ ಹೇಳ್ಕೊಡ್ತಾ ಹೊಂಟೀನಿ. ನೀವು ನಾನು ಹಾಕುವಂಥ ವಿಡಿಯೋಗಳು ಪ್ರತಿಯೊಂದು ನೋಡಿದ್ರಿ ಅಂತಂದರೆ ಬೇಸಿಕ್ ನೀವು ಸ್ಟಿಚಸ್ ಏನು ಕಲಿತ್ರಿ ಮಷಿನ್ ಎಂಬ್ರಾಯ್ಡ್ರಿ ಸ್ಟಿಚಸ್ ಏನು ಕಲಿತ್ರಿ ಅಂತಂದ್ರೆ ಪ್ರತಿಯೊಂದು ನಿಮ್ಗೆ ವರ್ಕ್ ಹಾಕ್ಲಿಕ್ಕೆ ಈಸಿ ಆಗ್ತದೆ. ನೀವು ದುಡ್ಡು ಕೊಟ್ಟು ಕಲಿಯುವಂಥ ಅವಶ್ಯಕತೆನೇ ಇರೋದಿಲ್ಲ. ಇವು ಯಾವ್ಯಾವ ನಾ ಬೇಸಿಕ್ ಹೇಳ್ಕೊಡಕತ್ತಿಲ್ಲ ಪ್ರತಿಯೊಂದನ್ನು ಕಲೀರಿ ಫ್ರೆಂಡ್ಸ. ಓಕೆ ಫ್ರೆಂಡ್ಸ, ನೆಕ್ಸ್ಟ್ ಕ್ಲಾಸ್ 5 ಒಳಗೆ ಇವೆಲ್ಲ ಡಿಸೈನ್ಸ್ಗಳು ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್.